ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ, ವೇದಿಕೆ ಮೇಲಿರುವ ಗಣ್ಯರಿಗೆ, ವಿಶೇಷವಾಗಿ ಶಿವಣ್ಣ ಅವರಿಗೆ ಹಾಗೂ ನೆರೆದಿರುವ ಎಲ್ಲ ಸಭಿಕರಿಗೆ ನಮಸ್ಕಾರಗಳು. ಕನ್ನಡ ಅತ್ಯಂತ ಶ್ರೀಮಂತ ಭಾಷೆ, ನಮ್ಮೆಲ್ಲರ ಜೀವಗಂಗೆ. ಈ ಶ್ರೀಮಂತಿಕೆಗೆ ಅನೇಕ ಮಹನೀಯರುಗಳ ಕೊಡುಗೆ ಇದೆ. ಕನ್ನಡವನ್ನ ಆರಾಧಿಸುವವರು ಹಲವಾರು. ಸಾಹಿತ್ಯದಿಂದ ಕೆಲವರು ಆರಾಧಿಸಿದ್ರೆ, ಸಂಗೀತದಿಂದ ಕೆಲವರು, ಹಾಗೂ ನಿತ್ಯ ಸಂವಹನೆಯಿಂದ ಇನ್ನು ಕೆಲವರು ಆರಾಧಿಸಿದ್ರೆ, ಜಗಳದಿಂದ ಕೂಡ ಕೆಲವರು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ. ಕನ್ನಡಕ್ಕೆ ನಾನು ಸೇವೆ ಮಾಡಿದ್ದೀನಿ ಅಂತ ಹೇಳೋರಿಗಿಂತ ಕನ್ನಡದಿಂದ ನಾನು ಬೆಳೆದಿದ್ದೀನಿ ಅನ್ನೋ ಸಂಖ್ಯೆ ಕಡಿಮೆ. ಆದರೆ ಕನ್ನಡವನ್ನ ಬೆಳೆಸಿದವರ ಸಂಖ್ಯೆ ಕಡಿಮೆ ಇದ್ರೂ ಅವರ ಹೆಸರು ಮಾತ್ರ ವೈಭವೋಪೇತವಾಗಿ ಬೆಳೆದಿದೆ. ಅಂತಹ ಮಹನೀಯರ ಸಾಲುಗಳಲ್ಲಿ ನಿಲ್ಲುವವರು, ಅದರಲ್ಲೂ ಶಿಖರದಲ್ಲಿ ನಿಲ್ಲುವರು ಡಾಕ್ಟರ್ ರಾಜ್ಕುಮಾರ್ ಅವರು. ತಮ್ಮ ಚಿತ್ರಗಳ ಮೂಲಕ ಕನ್ನಡ ಸಂಸ್ಕೃತಿಯನ್ನ ಶ್ರೀಮಂತಗೊಳಿಸಿದ್ದಾರೆ. ಕಲಾ ಸರಸ್ವತಿ ಎಲ್ಲರನ್ನ ತನ್ನೆಡೆ ಸೆಳೆದ್ರೂ ಕೂಡ ಕೆಲವರನ್ನಷ್ಟೇ ಅಪ್ಪಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಳ್ತಾ ಇರ್ತಾರೆ. ಅಂತಹ ಒಬ್ಬ ಗಣ್ಯರು ಡಾಕ್ಟರ್ ರಾಜ್ಕುಮಾರ್. ಅವರ ಹಿರಿಯ ಪುತ್ರನಾಗಿ ಅನೇಕ ವಿಷಯಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿಕೊಂಡಿರುವವರು ಡಾಕ್ಟರ್ ಶಿವರಾಜ್ ಕುಮಾರ್. ತಾವು ಕೂಡ ಕಲಾವಿದರಾಗಿ ಕಲಾ ಸರಸ್ವತಿಯ ಸೇವೆಯನ್ನ ಮಾಡ್ತಾ, ಕಲಾ ಸರಸ್ವತಿ ತನ್ನ ಮಡಿಲಿಗೆ ಇವರನ್ನು ಕೂಡ ಏರಿಸಿಕೊಂಡಿದ್ದಾರೆ. ಇಂತಹ ಮಹನೀಯರ ಜೀವನದ ಅಪೂರ್ವ ಕ್ಷಣಗಳನ್ನ ದಾಖಲಿಸುವ ಸೌಭಾಗ್ಯ ನಮ್ದಾಗಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಲ್ಲ. ನಮ್ಗೆ ಮೊದಲು ಮೂಡುವಂತಹ ಪ್ರಶ್ನೆ, ಯಾರದೂ ಆಗ್ಲಿ ಜೀವನ ಚರಿತ್ರೆ ಅನ್ನೋದು ಯಾಕೆ ಬೇಕು ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಒಂದು ಕಾಲದಲ್ಲಿ ಯೂಟ್ಯೂಬ್ನ ತುಂಬಾ ಅಭಿಮಾನಿಗಳಾಗಿದ್ವಿ. ಯೂಟ್ಯೂಬಲ್ಲಿ ಬರ್ತಿದ್ದಂತಹ ವಿಡಿಯೋಗಳನ್ನ ನೋಡ್ತಿದ್ವಿ. ಆದ್ರೆ ಈಗ ಶಾರ್ಟ್ಸ್, ರೀಲ್ಸ್ ಈ ಯುಗಕ್ಕೆ ಬಂದಿದ್ದೀವಿ. ಅಂದ್ರೆ 30 ಸೆಕೆಂಡ್ ಕೂಡ ನಮಗೆ ಪೇಷನ್ಸ್ ಇಲ್ಲ, ಅದರಲ್ಲೂ ಫಾಸ್ಟ್ ಫಾರ್ವರ್ಡ್ ಬಟನ್ನ ಹಾಕೊಂಡಿದ್ದೀವಿ. ಇಂಥ ಯುಗದಲ್ಲಿ ಸರಿಯಾದ ಇತಿಹಾಸವನ್ನ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ಲ. ಹಾಗಾಗಿ ಐತಿಹಾಸಿಕ ವಿಷಯಗಳ ಪರಿಜ್ಞಾನ ಕಮ್ಮಿ ಆಗಿರುವಂತಹ ಈ ಯುಗದಲ್ಲಿ ಯಾರು ಏನ್ ಮಾಡಿದ್ರು, ಯಾರು ಯಾವ ಸಾಧನೆ ಮಾಡಿದ್ರು, ಯಾರು ಯಾರಿಗೆ ಕೊಡುಗೆಯನ್ನ ನೀಡಿದ್ರು, ಯಾರು ಯಾವ ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬಂದ್ರು ಅನ್ನೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಒಬ್ಬರ ಜೀವನ ಕ್ಷಣಗಳನ್ನು ದಾಖಲಿಸೋದು ಬಹಳ ಮುಖ್ಯ. ಹಾಗೆ ಯಾರ ಬಯೋಗ್ರಫಿನ ಬರೆಯೋದು? ನಮ್ಮ ಜಗತ್ತಿನಲ್ಲಿ ಹಲವಾರು ಜನ ಹುಟ್ಟುತ್ತಾರೆ, ಸಾಯ್ತಾರೆ, ಆದ್ರೆ ಯಾರ ಜೀವನ ದಾಖಲೆಗೆ ಅರ್ಹ ಅಂತ, ಯಾರು ತುಂಬಾ ಕಷ್ಟಪಡ್ತಾರೆ ಅವರ ಜೀವನವನ್ನು ದಾಖಲಿಸ್ಬೇಕಾ? ಆದ್ರೆ ನನ್ನ ಪ್ರಕಾರ ಯಾರ ಜೀವನ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರೋದಕ್ಕೆ ಸಾಧ್ಯವಾಗುತ್ತೋ ಅಂಥವರ ಜೀವನವನ್ನು ದಾಖಲಿಸೋದು ಬಹಳ ಮುಖ್ಯ. ಹಾಗಾಗಿ ನಿಮ್ಮೆಲ್ಲರ ಕಣ್ಮುಂದೆ ಇರುವಂತಹ ನಮ್ಮ ಇಂದಿನ ನಾಯಕ ನಟ, ನಮ್ಮ ಮುಖ್ಯ ಕೇಂದ್ರ ಬಿಂದು ಡಾಕ್ಟರ್ ಶಿವರಾಜ್ ಕುಮಾರ್ ಈ ಎಲ್ಲ ಅಂಶಗಳಿಗೆ ಖಂಡಿತ ಅರ್ಹರಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ 40 ವರ್ಷಗಳ ಕಾಲ ಸತತವಾಗಿ ನಾಯಕ ನಟನಾಗಿ ನಿಲ್ಲೋದು ಅಂದ್ರೆ ಸಾಮಾನ್ಯ ಸಂಗತಿ ಅಲ್ಲ. ಅಣ್ಣಾವರ ಮಗ ಅನ್ನೋ ಆರಂಭಿಕ ಮೆಟ್ಲು ಅವ್ರಿಗೆ ಸಿಕ್ಕಿದ್ರು ಕೂಡ ಯಾವುದೇ ಲಿಫ್ಟ್ ತಗೊಳ್ದಿರಾ ಹಂತ ಹಂತವಾಗಿ ತಮ್ಮದೇ ಆದ ಪರಿಶ್ರಮದಿಂದ ಎಲ್ಲ ಮೆಟ್ಟಲುಗಳನ್ನ ಏರಿ ಇವತ್ತು ಈ ಶಿಖರದಲ್ಲಿ ನಿಂತ್ಕೊಂಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್. 130ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ 130 ಆ ರೀತಿಯ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ಹಾಗೆ ಡಿಸ್ಟ್ರಿಬ್ಯೂಟರ್ಸ್ ಈ ಎಲ್ಲರ ಜೀವನದಲ್ಲಿ ಇವರ ಪ್ರಭಾವ ಇದೆ. ಹಾಗೆ ಉದ್ಯಮವನ್ನ ಆ ಮಟ್ಟಕ್ಕೆ ಬೆಳೆಸೋದರಲ್ಲಿ ಇವರ ಕೈ ಮಹತ್ತರವಾದದ್ದು ಅಂತ ಹೇಳೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ವಿಷಯ. ಹಾಗೆ ನಮ್ಮೆಲ್ಲರನ್ನ 40 ವರ್ಷಗಳ ಕಾಲ ಸತತವಾಗಿ ರಂಜಿಸಿದ್ದಾರೆ ಅಂದ್ರೆ ಸಾಮಾನ್ಯದ ವಿಷಯ. ಎಲ್ಲ ಪ್ರೇಕ್ಷಕರ ಮನದಲ್ಲಿ ಅಭಿಮಾನದ ಸಾಗರವನ್ನ ಹುಟ್ಟಿಸಿರುವಂತಹ
ಒಬ್ಬ ಶ್ರೇಷ್ಠ ತಾರೆ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾವು ನಮ್ಮ ಜೀವನ ಚರಿತ್ರೆಯನ್ನ ದಾಖಲಿಸುವಂತಹ ಕಾರ್ಯವನ್ನ ಪ್ರಾರಂಭ ಮಾಡಿದ್ವಿ. ನನ್ನ ಜೊತೆ ನಮ್ಮ ಬೇ ಏರಿಯಾದ ಅದ್ಭುತ ಲೇಖಕರಾದ ಹಾಗೂ ಕಥೆಗಾರರಾದ ಶ್ರೀ ಪ್ರಕಾಶ್ ನಾಯಕ್ ಅವರು ನಮ್ಮ ಜೊತೆ ಇದ್ರು. ಹಾಗೆ ಮುಂಚೆ ಬೇ ಏರಿಯಾದ ನಿವಾಸಿಗಳಾಗಿದ್ದು ಈಗ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಶ್ರೀ ಸುದತ್ತ ಗೌತಮ್ ಅವರು ಕೂಡ ನಮ್ಮ ತಂಡದಲ್ಲಿದ್ದರು. ನಮ್ಮ ಮೂವರನ್ನು ಸೇರಿಸಿದ್ದು ಆನಂದ್ ಹಾಗೂ ರೂಪಾ ದಂಪತಿಗಳು. ನಮ್ಮ ಮೂವರನ್ನು ಸೇರಿಸಿ ಶಿವಣ್ಣನ ಕುಟುಂಬಸ್ಥರು, ಸ್ನೇಹಿತರು, ಸಿನಿರಂಗದ ಗೆಳೆಯರು, ತಂತ್ರಜ್ಞರು ಇತ್ಯಾದಿ ಎಲ್ಲರನ್ನ ಸಂದರ್ಶನ ಮಾಡುವಂತಹ ಕೆಲಸದಿಂದ ನಾವು ಈ ಕಾರ್ಯವನ್ನು ಪ್ರಾರಂಭ ಮಾಡಿದ್ವಿ. ಕನ್ನಡದ ಎಂಥ ಖ್ಯಾತ ಕಲಾವಿದರನ್ನ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರನ್ನೆಲ್ಲ ನಾವು ಸಂದರ್ಶನ ಮಾಡುವಂತಹ ಸೌಭಾಗ್ಯ ನಮಗೆ ದೊರೆತಿದ್ದು ಅವಿಸ್ಮರಣೀಯ ಅಂತ ಹೇಳ್ಬೋದು. ಹಾಗೆ ಪ್ರಕಾಶ್ ನಾಯಕ್ ಅವರ ಅನುಭವದಿಂದ ನಾವೊಂದು ಸ್ಟ್ರಕ್ಚರ್ ಅಂತ ಮಾಡ್ಕೊಂಡ್ವಿ. ಈ ಒಂದು ಜೀವನ ಚರಿತ್ರೆ ಹೇಗಿರಬೇಕು, ಯಾವ ರೀತಿಯಾದಂತಹ ಸ್ಟ್ರಕ್ಚರ್ ಇರಬೇಕು ಅನ್ನೋದನ್ನ ಅವರು ನಮಗೆ ಮಾನದಂಡವಾಗಿ ಕೊಟ್ಟರು. ಹಾಗೆ ನಮ್ಮ ಸುದತ್ತ ಅವರು ಕೂಡ ಅವರ ಕ್ರಿಯೇಟಿವ್ ರೈಟಿಂಗ್ನಿಂದ ನಮ್ಮ ಜೊತೆಯಾಗಿದ್ರು. ಹಾಗೆ ನಾವು ಶಿವಣ್ಣನ ಒಂದು ಶಕ್ತಿಯನ್ನ ಒಂದು ಕಡೆ ಸೆರೆ ಹಿಡಿಯೋದು ಎಷ್ಟು ಕಷ್ಟನೋ, ಹಾಗೆ ಇಂಥ ದೊಡ್ಡ ತಾರೆಯ ಜೀವನ ಗಾಥೆಯನ್ನ ಒಂದು ಪುಸ್ತಕದಲ್ಲಿ ಸೆರೆ ಹಿಡಿಯೋದು ಅಷ್ಟೇ ಕಷ್ಟವಾಗಿತ್ತು. ಎಷ್ಟೊಂದು ಕಥೆಗಳು, ಎಷ್ಟೊಂದು ಸಾಧನೆಗಳು, ಇದೆಲ್ಲವನ್ನ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಬೆಳೀತಾನೆ ಹೋಯಿತು. ಅದನ್ನ ಹಂತ ಹಂತವಾಗಿ ವಿವಿಧವಾಗಿ ಒಂದು ಚಾಪ್ಟರ್ ವೈಸ್ ನಾವು ಅದನ್ನ ಡಿವೈಡ್ ಮಾಡಿಕೊಂಡು ಈ ಒಂದು ಬುಕ್, ಈ ಪ್ರಸ್ತುತ ಪುಸ್ತಕದ ರೂಪದಲ್ಲಿ ನಾವು ಅದನ್ನ ತಂದಿದ್ದೇವೆ. ಹಾಗೆ ಈ ಪುಸ್ತಕವನ್ನ ಬರಿತಾ ನಮಗೆ ಶಿವಣ್ಣನ ಬಗ್ಗೆ ಎಷ್ಟು ಆಯಾಮಗಳು ತೆರೆದುಕೊಂಡು ಅಂದ್ರೆ, ಅವರ ಕಥೆಗಳ ಮೂಲಕ ಅವರು ನಮಗೆ ಅವರ ಜೀವನದಲ್ಲಿ ಆದಂತಹ ಘಟನೆಗಳಿಂದ ಬೆರಗಾಗಿದ್ದೀವಿ. ಅವರ ಬಾಲ್ಯದಲ್ಲಿ ಎಷ್ಟು ಕಥೆಗಳಿದೆ ಅಂದ್ರೆ, ನೀವು ಈ ಪುಸ್ತಕವನ್ನ ಓದ್ತಾ ಒಂದೊಂದು ಚಾಪ್ಟರ್ ಅಲ್ಲಿ ಕೂಡ ನೀವು ಅವ್ರ ಜೊತೆನೆ ಒಂದು ಯಾನವನ್ನ ಪ್ರಾರಂಭಿಸ್ತೀರಿ. ಅವರು ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಬಟ್ಟೆ ಇಲ್ದಿರ ಮಲ್ಕೊಂಡಿದ್ದ ಹುಡುಗನಿಗೆ ತಮ್ಮ ಶರ್ಟ್ ನ ಬಿಚ್ಕೊಟ್ರು ಅನ್ನೋ ಕಥೆಯನ್ನ ನಾವು ಕೇಳಿದ್ವಿ. ಅವರ ಅತ್ತೆ ನಮ್ಮ ಜೊತೆ ಈ ಕಥೆಗಳನ್ನೆಲ್ಲ ಹಂಚ್ಕೊಂಡಿದ್ರು. ಆನಂತರ ಕಾಲೇಜ್ ದಿನಗಳಲ್ಲಿ ಅವರ ತುಂಟಾಟಗಳನ್ನ ನಾವಿಲ್ಲಿ ಓದ್ತೀವಿ. ಹಾಗೆ ಯೌವನದಲ್ಲಿ ಅವರು ಚಿತ್ರರಂಗಕ್ಕೆ ಬರಬೇಕು ಅಂತ ಮಾಡ್ಕೊಂಡ ತಯಾರಿಯನ್ನ ನಾವು ಇದರಲ್ಲಿ ಓದ್ತೀವಿ. ಹಾಗೆ ಪ್ರಥಮ ಚಿತ್ರದಲ್ಲಿ ಅವ್ರಿಗಿದ್ದಂತಹ ಟೆನ್ಷನ್, ಅವ್ರು ಏನೇನ್ ತಯಾರಿಯನ್ನ ಮಾಡ್ಕೊಂಡಿದ್ರು ಅನ್ನೋದನ್ನ ಇದರಲ್ಲಿ ನಾವು ಓದ್ತೀವಿ. ಅವ್ರ ಜೊತೆ ಸಂಭ್ರಮಿಸ್ತೀವಿ. ಅವರ ಆರೋಗ್ಯದಲ್ಲಿ ಕಂಡಂತ ಸಮಸ್ಯೆಗಳ ಬಗ್ಗೆ ಓದ್ತಾ ಅವ್ರ ಜೊತೆ ನಾವು ದುಃಖ ಪಡ್ತೀವಿ. ಅವರ ಜೀವನದ ಕೆಲವೊಂದು ಸ್ತರಗಳಲ್ಲಿ ಅನುಭವಿಸಿದಂತಹ ಸಾಧನೆಗಳೊಂದಿಗೆ ನಾವು ಕೂಡ ಹೆಮ್ಮೆ ಪಡ್ತೀವಿ. ಅವರ 130 ಚಿತ್ರಗಳ ಅಷ್ಟು ಕಥೆಯನ್ನ, ಅದರಲ್ಲಿ ಶೂಟಿಂಗ್ ಅಲ್ಲಾದಂತಹ ಅಷ್ಟು ವಿವರಗಳನ್ನ ಅವ್ರು ಇದುವರೆಗೂ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂದ್ರೆ ಎಂಥ ಮೆಮೊರಿ ಪವರ್ ಅಲ್ವಾ. ಎಲ್ಲ ಘಟನೆಗಳನ್ನು ಅಷ್ಟೇ ವಿವರವಾಗಿ ನಮ್ಗೆ ವರ್ಣಿಸಿದ್ರು. ಈ ಒಂದು ಅವರ ಶಕ್ತಿಯನ್ನ ನೋಡಿ ನಾವೆಲ್ಲ ಆಶ್ಚರ್ಯಚಕಿತರಾಗಿದ್ವಿ. ಹಾಗೆ ನಮ್ಗೆ ಪ್ರತಿಯೊಂದು ಹಂತದಲ್ಲೂ ನಮ್ಗೆ ಶಕ್ತಿಯನ್ನ ಅಥವಾ ಒಂದು ಮಾರ್ಗದರ್ಶನವನ್ನ, ಸಹಕಾರವನ್ನ ನೀಡಿದ್ದು ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು. ಈ ಒಂದು ಪುಸ್ತಕದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಇವರ ಬದುಕಿನಲ್ಲಿ ಎಂಥ ದೊಡ್ಡ ಶಕ್ತಿ ಅನ್ನೋದನ್ನ ಕೂಡ ನಾವು ದಾಖಲಿಸಿದ್ದೇವೆ. ದಯಮಾಡಿ ನೀವೆಲ್ಲರೂ ಈ ಪುಸ್ತಕವನ್ನ ಕೊಂಡು, ಇದು ಕೇವಲ ಅಕ್ಷರಗಳಷ್ಟೇ ಅಲ್ಲ, ಅವರ ಅಷ್ಟು ಬದುಕಿನ ಎಲ್ಲ ಆಯಾಮದ ಚಿತ್ರಗಳು ಕೂಡ ಈ ಪುಸ್ತಕದಲ್ಲಿದೆ. ಪ್ರತಿಯೊಂದು ಒಂದು ಕಾಫಿ ಟೇಬಲ್ ಬುಕ್ ಅಂತ ಹೇಳ್ಬೋದು. ಅಷ್ಟು ತುಂಬಾ ಸುಂದರ, ನೋಡಕ್ಕೆ ಎಷ್ಟು ಸುಂದರವೋ ಅಕ್ಷರಗಳಲ್ಲೂ ಕೂಡ ಅಷ್ಟೇ ಗಾಢವಾಗಿ ಎಲ್ಲವನ್ನ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಕಡೆದಾಗಿ ನನ್ನ ಜೊತೆ ನನ್ನ ಸಹಲೇಖಕರಾದಂತಹ ಶ್ರೀ ಪ್ರಕಾಶ್ ನಾಯಕ್ ಹಾಗೂ ಸುದತ್ತ ಅವರ ಪರವಾಗಿ ಈ ಮಾತುಗಳನ್ನು ನಾನು ಆಡ್ತಿದ್ದೇನೆ. ನಮ್ಮಂಥ ಅಷ್ಟೇನು ಖ್ಯಾತರಲ್ಲದ ಲೇಖಕರಿಗೂ ಕೂಡ ಅವರು ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಶಿವಣ್ಣ ಅವರ ಗುಣ ಎಂಥದ್ದು ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ. ಎಷ್ಟು ಹೊಸಬರಿಗೆ ಅವರು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ನೀವು ಇದರಿಂದಾನೇ ಊಹಿಸ್ಕೊಳ್ಬಹುದು.
ಹಾಗೆ ನಮಗೆ ಈ ಅವಕಾಶವನ್ನ ಮಾಡಿಕೊಟ್ಟಂತಹ ಶ್ರೀಮತಿ ಕೃಪಾನಂದ್ ಹಾಗೂ ಆನಂದ್ ಅವರಿಗೂ ಕೂಡ ನಾವು ನಮ್ಮ ಮೂವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹೇಗೆ ಶಿವಣ್ಣ ಈ ಕರ್ನಾಟಕದ ಅಮೂಲ್ಯ ಆಸ್ತಿಯೋ, ಹೇಗೆ ಇವರು ನಮ್ಮೆಲ್ಲರ ಸ್ವತ್ತೋ, ಈ ಮುತ್ತು ನಮ್ಮೆಲ್ಲರ ಸ್ವತ್ತೋ, ಹಾಗೆ ಈ ಶ್ರೀಮುತ್ತು ಕೂಡ ನಿಮ್ಮೆಲ್ಲರ ಸ್ವತ್ತಾಗಲಿದೆ ಇಂದಿನಿಂದ. ಶಿವಣ್ಣ ಕರ್ನಾಟಕದ ಅಮೂಲ್ಯ ಆಸ್ತಿ, ಮರೆಯಲಾರದ ಹಾಗೂ ಮರೆಯಬಾರದ ಒಂದು ಮಾಣಿಕ್ಯ. ಈ ಮುತ್ತು ಹಾಗೂ ಶ್ರೀಮುತ್ತು ಎಲ್ಲ ನಿಮ್ಮ ಕೈ ಸೇರಿದೆ. ವೈಯಕ್ತಿಕವಾಗಿ ನನಗೆ ಬಹಳ ಬಹಳ ತೃಪ್ತಿಯನ್ನು ತಂದುಕೊಟ್ಟಂತಹ ಈ ಒಂದು ಪ್ರಾಜೆಕ್ಟ್ಗೆ ನಾನು ಎಂದಿಗೂ ಕೃತಾರ್ಥ. ಹಾಗೆ ಅಣ್ಣವರೇ ಅವ್ರ ಹಾಡಿನ ಮೂಲಕ ಹೇಳಿದ್ದಾರಲ್ಲ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಂತ. ಈ ಎಲ್ಲ ಸಾಧ್ಯತೆಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.